ನಮಸ್ತೆ ವೀಕ್ಷಕರೇ. ಪ್ರತಿ ವರ್ಷ ಆಗಸ್ಟ್ 1ರಿಂದ ಆಗಸ್ಟ್ 7ರವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಹುಟ್ಟಿದ ಮಗುವಿಗೆ ತಾಯಿ ಎದೆಹಾಲು ಅತ್ಯಗತ್ಯ. ಹೀಗಾಗಿ ಈ ಸ್ತನ್ಯಪಾನಕ್ಕೆ ಸಂಬಂಧಿಸಿದಂತೆ ಜಾಗೃತಿ ಮೂಡಿಸಲು ಹಾಗೂ ತಾಯಂದಿರನ್ನು ಹಾಲುಣಿಸಲು ಪ್ರೇರೇಪಿಸಲು ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ತಾಯಿ ಎದೆಹಾಲು ಅಮೃತಕ್ಕೆ ಸಮ. ಹುಟ್ಟಿದ ಮಗುವು ಆರೋಗ್ಯಯುತವಾಗಿ ಬೆಳೆಯಲು ತಾಯಿ ಎದೆಹಾಲು ಅತ್ಯಂತ ಅವಶ್ಯಕವಾಗಿದೆ. ಹುಟ್ಟಿದ ಮಗುವಿಗೆ ಎದೆಹಾಲು ಕುಡಿಸುವುದು ಕೂಡ ಸ್ವಾಭಾವಿಕ ಪ್ರಕ್ರಿಯೆ. ಪ್ರಸವದ ನಂತರ 1 ಗಂಟೆಯೊಳಗಾಗಿ ಉತ್ಪತ್ತಿಯಾಗುವ ಹಾಲು ಕ್ಯಾಲೋಸ್ಟ್ರಮ್. ಈ ಹಾಲಿನಲ್ಲಿ ಮಗುವಿಗೆ ಬೇಕಾಗುವಂತಹ ಪೌಷ್ಟಿಕಾಂಶ, ಕಾರ್ಬೋಹೈಡ್ರೇಟು, ಖನಿಜಾಂಶಗಳು ಹೇರಳವಾಗಿರುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ. ಅಪೌಷ್ಟಿಕತೆಯನ್ನು ನಿವಾರಿಸಲು ಸ್ತನ್ಯಪಾನಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಈ ಹಾಲು ಒಂದು ಪ್ರಕೃತಿಯ ಮೊದಲ ಲಸಿಕೆ ಅಂತ ಹೇಳ್ತೀವಿ. ನವಜಾತ ಶಿಶುವನ್ನು ರೋಗ ಮತ್ತು ಸೋಂಕಿನಿಂದ ರಕ್ಷಿಸಲು ಆ್ಯಂಟಿಬಾಡೀಸ್ನ ಹೊಂದಿರುತ್ತದೆ. ಮಗುವಿಗೆ 6 ತಿಂಗಳ ಕಾಲ ಎದೆ ಹಾಲು ಮಾತ್ರವೇ ಸಾಕು. ನೀರನ್ನು ಕುಡಿಸುವ ಅವಶ್ಯಕತೆ ಕೂಡ ಇರುವುದಿಲ್ಲ. ತಾಯಿ ಬ್ರೆಸ್ಟ್ ಫೀಡಿಂಗ್ ಮಾಡುವ ಮೊದಲು ತನ್ನ ಕೈಯನ್ನು ಸೋಪು ಮತ್ತು ನೀರಿನಿಂದ ಸ್ವಚ್ಛಗೊಳಿಸಬೇಕು. ಇದರಿಂದ ಮಗುವನ್ನು ಸೋಂಕಿನಿಂದ ರಕ್ಷಿಸಬಹುದು. ತಾಯಿ ಕಾಟನ್ ಉಡುಪುಗಳನ್ನು ಧರಿಸಿದರೆ ಒಳಿತು. ಇದರಿಂದ ಮಗುವಿಗೆ ಕಂಫರ್ಟ್ ಫೀಲ್ ಆಗುತ್ತೆ. ಮೊಲೆ ತೊಟ್ಟನ್ನು ಬಿಸಿ ನೀರಿನಿಂದ ತೊಳೆದು ಸ್ವಚ್ಛ ಮಾಡಬೇಕು. ಯಾವುದೇ ಲೋಷನ್ ಅಥವಾ ಕ್ರೀಮ್ಗಳನ್ನು ಹಚ್ಚುವ ಅವಶ್ಯಕತೆ ಇರುವುದಿಲ್ಲ. ಹಾಲುಣಿಸುವಾಗ ಮಗುವಿಗೆ ಸರಿಯಾದ ಹಿಡಿತ ತುಂಬ ಮುಖ್ಯ. ಪೊಸಿಷನ್ ಈಸ್ ಇಂಪಾರ್ಟೆಂಟ್ ಟು ಫೀಡ್ ದ ಬೇಬಿ ಪ್ರಾಪರ್ಲಿ. ಸೊ ಇದರಿಂದ ಉತ್ತಮ ರೀತಿಯಲ್ಲಿ ಹಾಲು ಮಗುವಿಗೆ ಸಿಗ್ತದೆ. ತಾಯಿಗೂ ಸ್ತನ್ಯಪಾನ ಸುಲಭವಾಗ್ತದೆ. ಬೆನ್ನು ನೋವು ಮುಂತಾದ ಸಮಸ್ಯೆಗಳು ಉಂಟಾಗುವುದಿಲ್ಲ. ಕೆಲವೊಂದು ತಾಯಂದಿರು ಹಾಗೂ ಶಿಶುಗಳಿಗೆ ಇದಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಟೈಮ್ ಹಿಡ್ತದೆ. ಸಮಾಧಾನದಿಂದ ಪ್ರಯತ್ನ ಮಾಡಿದರೆ ಬ್ರೆಸ್ಟ್ ಫೀಡಿಂಗ್ ಕೂಡ ಈಸಿಯಾಗಿ ಆಗ್ತದೆ. 1 ಮೊಲೆ ಹಾಲನ್ನು ಮಗು ಸಂಪೂರ್ಣವಾಗಿ ಕುಡಿದ ನಂತರ ಇನ್ನೊಂದು ಮೊಲೆ ಹಾಲನ್ನು ನೀಡಬೇಕು. ಕೊನೆಯಲ್ಲೇ ಬರುವ ಹಾಲು ಹ್ಯಾಂಡ್ ಮಿಲ್ಕ್ ಅಂತ ಹೇಳ್ತೇವೆ. ಇದರಲ್ಲಿ ಪೌಷ್ಟಿಕಾಂಶ, ಖನಿಜಾಂಶ ಕೂಡಿರುತ್ತದೆ. ಮಗುವಿಗೆ ಹಸಿವಾಗಿರುವುದನ್ನು ಗುರುತಿಸಿ ಸ್ತನ್ಯಪಾನ ಮಾಡಬೇಕು. ಇದನ್ನು ಡಿಮ್ಯಾಂಡ್ ಫೀಡ್ ಅಂತ ಹೇಳ್ತೀವಿ. ಯಾವುದೇ ಫೀಡಿಂಗ್ ಬಾಟ್ಲ್ಗಳನ್ನು ಉಪಯೋಗಿಸಬಾರ್ದು. ತಾಯಿಗೆ ಶೀತ, ಕೆಮ್ಮು, ಜ್ವರ, ಆರೋಗ್ಯ ಸಮಸ್ಯೆಗಳಿದ್ದರೆ ಎದೆ ಹಾಲು ಉಣಿಸುವುದನ್ನು ನಿಲ್ಲಿಸಬೇಡಿ. ತಾಯಿ ಮಾಸ್ಕ್ ಧರಿಸಿ, ಕೈಯನ್ನು ಸ್ವಚ್ಛವಾಗಿ ತೊಳೆದು ಮುಂತಾದ ಮುಂಜಾಗೃತಾ ಕ್ರಮಗಳನ್ನು ಪಾಲಿಸಿಕೊಂಡು ಸ್ತನ್ಯಪಾನ ಮಾಡಿಸ್ಬೋದು. ಮಲಗಿ ಎದೆ ಹಾಲು ಉಣಿಸಿದರೆ ಕೆಲವೊಮ್ಮೆ ಶ್ವಾಸಕೋಶಕ್ಕೆ ಹೋಗುವ ಸಂಭವ ಇರ್ತದೆ. ಇದರಿಂದ ಅಪಾಯನೂ ಜಾಸ್ತಿ. ಸೊ ಆದ್ದರಿಂದ ಮಲಗೆ ಹಾಲು ಉಣಿಸುವುದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಮಗುವಿಗೆ ಹಾಲು ಉಣಿಸಿದ ನಂತರ ಬೆನ್ನು ಸವರಿ ತೇಗು ತರಿಸುವುದು ತುಂಬ ಮುಖ್ಯ. ಇದರಿಂದ ವಾಂತಿ, ಹೊಟ್ಟೆ ನೋವು ಉಂಟಾಗುವುದಿಲ್ಲ. ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತಾಯಿಗೇನು ಉಪಯೋಗ? ಮಗುವಿಗೆ ಹಾಲು ಉಣಿಸೋದ್ರಿಂದ ತಾಯಿಗೆ 500ಕ್ಕಿಂತ ಹೆಚ್ಚು ಕ್ಯಾಲರಿ ಬರ್ನ್ ಮಾಡ್ಬೋದು. ಇದರಿಂದ ವೆಯ್ಟ್ ಲಾಸು ಕೂಡ ಕಡಿಮೆ ಹೋಗುತ್ತೆ. ಹೆಚ್ಚು ಕಾಲ ಹಾಲುಣಿಸೋದ್ರಿಂದ ಡಯಾಬಿಟೀಸ್, ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆ ಬರುವ ಪ್ರಮಾಣ ಕೂಡ ಕಡಿಮೆ. ಬ್ರೆಸ್ಟ್ ಕ್ಯಾನ್ಸರ್, ಓರಿಯನ್ ಕ್ಯಾನ್ಸರ್ ಬರುವ ಸಂಭವ ಕೂಡ ಕಡಿಮೆ. ಸ್ತನ್ಯಪಾನ ಮಾಡಿಸೋದ್ರಿಂದ ಪ್ರೆಗ್ನೆನ್ಸಿ ಹಾರ್ಮೋನ್ ಕಡಿಮೆ ಆಗಿ ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದರಿಂದ ಯೂಟ್ರಸ್ ತನ್ನ ಸಾಮಾನ್ಯ ಗಾತ್ರಕ್ಕೆ ಹಿಂತಿರುಗ್ತದೆ. ಬೇಬಿ ಮತ್ತು ತಾಯಿದ ಬಾಂಡಿಂಗು ತುಂಬ ಚೆನ್ನಾಗಿ ಆಗ್ತದೆ. ಹಾಗಾದರೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಮಗುವಿಗೆ ಏನು ಉಪಯೋಗ? ತಾಯಿಯ ಹಾಲಿನಲ್ಲಿರುವ ಕ್ಯಾಲೋಸ್ಟ್ರಮ್, DHA ಫ್ಯಾಟಿ ಆ್ಯಸಿಡ್ಸ್ ಮಗುವಿನ ಮೆದುಳಿನ ಬೆಳವಣಿಗೆಗೆ ತುಂಬ ಸಹಾಯಕಾರಿ. ಮಗುವಿಗೆ ಅಗತ್ಯವಿರುವಷ್ಟು ಪ್ರೋಟೀನ್, ಖನಿಜಾಂಶಗಳು ದೊರಕುತ್ತವೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಮಗು ನಿಮೋನಿಯಾ, ಡಯೇರಿಯಾದಂಥ ಸಮಸ್ಯೆಯಿಂದ ಮಗು ಸಾವನ್ನಪ್ಪುವುದನ್ನು ತಡೆಗಟ್ಟಬಹುದು. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ರಿಲೀಸ್ ಆಗೋದ್ರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗಿ ಮಗು ಕಾಮ್ ಆ್ಯಂಡ್ ಸೇಫ್ ಫೀಲ್ನ ಅನುಭವಿಸ್ತದೆ. ತಾಯಿ ಆರೋಗ್ಯಕರ ಪೋಷಕಾಂಶಭರಿತ ಆಹಾರ ಸೇವನೆ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸೇವನೆ ಮಾಡಬೇಕು. ಇದರಿಂದ ಲ್ಯಾಕ್ಟೇಷನ್ ಪ್ರಮಾಣ ನಾವು ಜಾಸ್ತಿ ಮಾಡಬಹುದು. ನಮ್ಮ ಆಹಾರದಲ್ಲಿ ಪಾಲಕ್, ಸಬ್ಬಸಿಗೆ, ಇನ್ನಿತರ ಹಸಿರು ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ಹೆಚ್ಚಿಗೆ ಆಗ್ತದೆ. ಯಾಕಂದರೆ ಇದರಲ್ಲಿ ಐರನ್, ಇನ್ನಿತರ ಎಸೆನ್ಷಿಯಲ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರ್ತದೆ. ನೀವು ಇದನ್ನು ಸಲಾಡ್ ಫಾರ್ಮಲ್ಲದು ಕೂಡ ತೆಗೆದುಕೊಳ್ಬೋದು. ಇನ್ನು ಬೆಳ್ಳುಳ್ಳಿ, ಇದನ್ನು ನಿಮ್ಮ ಆಹಾರ ಜೊತೆಗೆ ಮೀಲ್ಸಲ್ಲಿ, ಸೂಪ್ಸ್ ಕೂಡಲ್ಲಿ ತಗೊಳ್ಬೋದು. ಮೆಂತೆ ಸೊಪ್ಪು, ಇವುಗಳಲ್ಲಿ
ಹೆಚ್ಚು ಫೈಟೋ ಈಸ್ಟ್ರೋಜನ್ನ ಹೊಂದಿರೋದ್ರಿಂದ ದ್ಯಾಟ್ ಸ್ಟಿಮ್ಯುಲೇಟ್ಸ್ ದ ಲ್ಯಾಕ್ಟೋಜನ್. ಸೊ ಹಾಗಾಗಿ ನಿಮಗೆ ಮಿಲ್ಕ್ ಪ್ರೊಡಕ್ಷನ್ ಹೆಚ್ಚಿಗೆ ಆಗ್ತದೆ. ಇನ್ನು ಪ್ರೋಟೀನ್ಯುಕ್ತ ನಟ್ಸ್ನಲ್ಲಿ ನೀವು ತೊಗೊಳ್ಬೋದು. ಲೈಕ್ ಕಾಜು, ಪಿಸ್ತಾ, ಬಾದಾಮ್, ಪೀನಟ್ಸ್ ಇವನ್ನ ತೊಗೊಳ್ಳೋದ್ರಿಂದ ನಿಮಗೆ ಹೆಲ್ದಿ ಫ್ಯಾಟ್ಸು ಕೂಡ ಆಗುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು ಕೂಡ ತುಂಬ ಹೆಚ್ಚಾಗಿ ಇರ್ತದೆ. ಇನ್ನು ಫ್ರೂಟ್ಸಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ರಿಚ್ ಇರುವಂಥ ಫ್ರೂಟ್ಸ್ನ ತೆಗೆದುಕೊಳ್ಳಿ. ಲೈಕ್ ಪಪಾಯ ಆ್ಯಂಡ್ ವಿಟಮಿನ್ ಸಿಯಲ್ಲಿ ಆರೆಂಜ್ ಇಂಥವು ತೊಗೊಳ್ಳೋದ್ರಿಂದ ನಿಮಗೆ ಮಿಲ್ಕ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೊಳ್ಬೋದು. ನಿಮ್ಮ ಆಹಾರಗಳಲ್ಲಿ ಇವುಗಳನ್ನೆಲ್ಲನೂ ಸೇವನೆ ಮಾಡೋದರಿಂದ ಸ್ವಾಭಾವಿಕವಾಗಿ ಮಿಲ್ಕ್ ಪ್ರೊಡಕ್ಷನ್ನ ನೀವು ಜಾಸ್ತಿ ಮಾಡ್ಬೋದು. ಆದರೆ ಡಯಟ್ ಒಂದೇ ಅಲ್ಲ, ಅದರ ಜೊತೆಗೆ ಪ್ರಾಪರ್ ಹೈಡ್ರೇಷನ್ ಕೂಡ ತುಂಬ ಮುಖ್ಯ ಆಗ್ತದೆ. ಸೊ ಹೆಚ್ಚಾಗಿ ನೀರನ್ನು ಕುಡೀರಿ, ಫ್ರಿಕ್ವೆಂಟಾಗಿ ಹಾಲುಣಿಸಿ, ರೆಸ್ಟ್ ಮಾಡಿ ಆ್ಯಂಡ್ ಪೋಸ್ಟ್ ಪಾರ್ಟಮ್ ಎಕ್ಸಸೈಸ್ನ ನೀವು ಫಾಲೋ ಮಾಡಬೇಕಾಗುತ್ತದೆ. ಆಯುರ್ವೇದ ಅನುಸಾರ ಹೇಳುವುದಾದರೆ ಸ್ತನ್ಯ ದೃಷ್ಟಿ, ಸ್ತನ್ಯನ ಇಂಪ್ರೂವ್ ಮಾಡಲಿಕ್ಕೆ ಶತಾವರಿ ಗ್ರ್ಯಾನ್ಯೂಲ್ಸ್ನ ನೀವು ತೆಗೆದುಕೊಳ್ಬೋದು. ಇದನ್ನು ನೀವು ಟ್ಯಾಬ್ಲೆಟ್ ಫಾರ್ಮಲ್ಲಿ ಅಥವಾ ಗ್ರ್ಯಾನ್ಯೂಲ್ಸ್ ಫಾರ್ಮ್ನಲ್ಲೂ ಅವೈಲೇಬಲ್ ಅದ. ಇದನ್ನು ನೀವು ಅರ್ಧ ಚಮಚದಿಂದ 1 ಚಮಚೆ ಪೌಡರ್ನ ಹಾಲಿನಲ್ಲಿ 3 ಟೈಮ್ಸ್ನ ನೀವು ತೆಗೆದುಕೊಳ್ಬೋದು. ಮೆಂತೆ ಕಾಳನ್ನು 1 ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಸೋಸಿ ಕುಡಿಯೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡ್ಕೊಳ್ಬೋದು. 1 ಚಮಚೆ ಅಶ್ವಗಂಧ ಮತ್ತು ಜೀವಂತಿ ಪೌಡರ್ನ ಹಾಲಿನಲ್ಲಿ ಕುಡಿಯೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡ್ಕೊಳ್ಬಹುದು. ಈ ಎಲ್ಲ ಸಲಹೆಗಳನ್ನು ಗಮನದಲ್ಲಿರಿಸಿದರೆ ತಾಯಿ ಮತ್ತು ಮಗುವಿಗೆ ಸ್ತನ್ಯಪಾನವು ಉತ್ತಮ ಆರೋಗ್ಯವನ್ನು ನೀಡುತ್ತದೆ. ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತದೆ. ಎದೆ ಹಾಲುಣಿಸುವಾಗ ತೊಂದರೆಗಳು ಕಂಡುಬಂದರೆ ವೈದ್ಯರ ಸಲಹೆ ಪಡೆಯಿರಿ. ಧನ್ಯವಾದಗಳು. ಸ್ತನ್ಯಪಾನ ಆಯ್ಕೆಯಲ್ಲ, ಬದ್ಧತೆಯಾಗಿರಲಿ.